ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಸ್ಪರ್ಧೆ ಖಚಿತನ ಕುತೂಹಲಕ್ಕೆ ಕಾರಣವಾಗಿದೆ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಟೆಂಪಲ್ ರನ್. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಸ್ಪರ್ಧಿಸ್ತಾರ. ಸುಮಲತಾ ಅಂಬರೀಶ್ ಟೆಂಪಲ್ ರನ್ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸುಮಲತಾ ಸ್ಪರ್ಧೆ ಖಚಿತನ ಹಾಗಿದ್ರೆ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಸುಮಲತಾ ಅಂಬರೀಶ್ ಅವರ ಟೆಂಪಲ್ ರನ್. ಹಾಗಿದ್ರೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಸ್ಪರ್ಧಿಸ್ತಾರ. ಸುಮಲತಾ ಅವರ ಸ್ಪರ್ಧೆ ಖಚಿತನ. ಈ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಸುಮಲತಾ ಅಂಬರೀಶ್ ಅವರ ಟೆಂಪಲ್ ರನ್. ನಾಳೆ ಮನೆ ದೇವರಾದಂತಹ ಕಾಲಭೈರವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಲಿದ್ದಾರೆ ಸುಮಲತಾ ಅಂಬರೀಶ್. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರ ಟೆಂಪಲ್ ರನ್ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಸ್ಪರ್ಧಿಸ್ತಾರ. ಹಾಗಿದ್ರೆ ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ನಮ್ಮ ರಿಪೋರ್ಟರ್ ನಂದನ್ ಕುಮಾರ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದನ್, ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಸ್ಪರ್ಧೆ ಖಚಿತನಾ? ಖಂಡಿತವಾಗ್ಲೂ ಪ್ರತಿಮಾ, ಮಂಡ್ಯ ಲೋಕಸಭಾ ಚುನಾವಣೆ ಸುಮಲತಾ ಸ್ಪರ್ಧೆ ವಿಚಾರ ಇಡೀ ರಾಜ್ಯದ ಗಮನ ಸೆಳೆದಿರುವಂತದ್ದು. ಸುಮಲತಾ ಅವರು ಈ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರವನ್ನ ಪ್ರಕಟಿಸದೇ ಇದ್ರು ಕೂಡ ಅವರ ಸ್ಪರ್ಧೆ ಈಗ ಖಚಿತ ಅಂತಾನೆ ಕೂಡ ಈಗ ಮಂಡ್ಯದಲ್ಲಿ ಅವರ ಆಪ್ತ ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ಅಂದ್ರೆ ಇದು ಹಿಂದಿಂದೇನೆ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ಭೇಟಿ ಕೊಡೋದ್ರ ಮೂಲಕ ಒಂದು ಮಂಡ್ಯದೊಂದಿಗೆ ಒಂದು ನಿಕಟ ಸಂಪರ್ಕವನ್ನ ಅವರು ಇಟ್ಕೊಂಡಿರುವಂತದ್ದು. ಅಂದ್ರೆ ಈ ಹಿಂದೆ ಫೆಬ್ರವರಿ 10ರಂದು ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಕಾಲಭೈರವೇಶ್ವರಿಗೆ ಪೂಜೆ ಸಲ್ಲಿಸೋದ್ರ ಬಳಿಕ ನಿರ್ಮಲಾನಂದ ಸ್ವಾಮೀಜಿ ಜೊತೆ ಒಂದು ರಾಜಕೀಯವಾಗಿ ಚರ್ಚೆನ ಮಾಡಿ ಅವರ ನಿಲುವನ್ನ ಮತ್ತೆ ಅವರ ಮುಂದಿನ ಹಾದಿಯ ಬಗ್ಗೆ ಒಂದು ಚರ್ಚೆನ ಮಾಡಿದ್ರು. ಇದೀಗ ಮನೆ ದೇವರಿಗೆ ಬರ್ತಾ ಇರುವಂತದ್ದು. ನಾಳೆ ಕಾಲಭೈರವೇಶ್ವರಿಗೆ ಪೂಜೆ ಸಲ್ಲಿಸೋದಕ್ಕೆ ಒಂದು ಮನೆ ದೇವರು ಆಗಿರತಕ್ಕಂತ ಕಾಲಭೈರೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸೋದಕ್ಕೆ ಅವರು ಸ್ವಗ್ರಾಮಕ್ಕೆ ಬರ್ತಾ ಇರುವಂತ ಸುಮಲತಾ ಅವರು ಅದಾದ ಬಳಿಕದಲ್ಲಿ ಗುಡಿಗೆರೆ ಗ್ರಾಮದ ಹುತಾತ್ಮ ಯೋಧರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಒಂದು ಪರಿಹಾರ ಏನ್ ನೀಡಿದ್ರು, ಒಂದು ಅರ್ಧ ಎಕರೆ ಜಮೀನನ್ನ ನೀಡ್ತೀನಿ ಅಂತ ಹೇಳಿದ್ರು. ಅದರ ನಿರ್ಧಾರವನ್ನು ಕೂಡ ಈಗ ಪ್ರಕಟಿಸುವ ಸಾಧ್ಯತೆ ಈಗ ಇರುವಂತದ್ದು. ಒಟ್ಟಾರೆಯಾಗಿ ಅವರ ಟೆಂಪಲ್ ರನ್ ಏನಿದೆ ಅಂದ್ರು ಕಳೆದ 15 ದಿನಗಳಲ್ಲಿ ಒಂದು ಹಿಂದಿಂದೇನೆ ಒಂದು ಎಲ್ಲಾ ದೇವಸ್ಥಾನಗಳಿಗೆ ಅವರ ಭೇಟಿ ಏನಿದೆ ಅದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಅವರ ಸ್ಪರ್ಧೆ ಖಚಿತ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಇನ್ನೊಂದೆಡೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿಕೂಟವಾಗಿ ಒಂದು ವೇಳೆ ಜೆಡಿಎಸ್ ಅಭ್ಯರ್ಥಿ ಹಾಕೋದು ಕೂಡ ಖಚಿತ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧಿಸೋದ್ರ ಬಗ್ಗೆ ಈಗಾಗಲೇ ಚಿಂತನೆ ನಡೆಸಿದ್ದಾರೆ ಅಂತಾನೆ ಹೇಳ್ತಾ ಇರುವಂತದ್ದು. ಅಂತಂದ್ರೆ ಕಾಂಗ್ರೆಸ್ ಜೆಡಿಎಸ್ ಗೆ ಸಪೋರ್ಟ್ ಅನ್ನು ನೀಡೋದಾದ್ರೆ ಸುಮಲತಾ ಅವರು ಬಹುತೇಕ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋ ಮಾತುಗಳು ಈ ಕಡೆ ಸುಮಲತಾ ಅವರ ಆಪ್ತರು ಮತ್ತೆ ಅಂಬಿ ಬೆಂಬಲಿಗರಿಂದ ಕೇಳಿ ಬರ್ತಾ ಇರುವಂತದ್ದು. ಪ್ರತಿಮಾ, ಒಟ್ಟಾರೆಯಾಗಿ ಸುಮಲತಾ ಅವರ ಸ್ಪರ್ಧೆ ಈಗಾಗಲೇ ಬಹುತೇಕ ಖಚಿತವಾಗಿದೆ. ಒಂದು ವೇಳೆ ಅವರು ಸ್ಪರ್ಧಿಸೋದಾದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ ಅನ್ನುವಂಥದ್ದು ಅಂಬಿ ಬೆಂಬಲಿಗೆ ಮಾತಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿಗೆ.